ಅದರ ಮಧ್ಯೆ ಇವತ್ತು ಅಮೇರಿಕ ಮತ್ತು ಇಂಗ್ಲೆಂಡಿನ ಮಾತುಕತೆಯಾಗಿದೆ. ಅಧಿಕೃತ ಮಾತುಕತೆ, ಇದು ಒಳಗಿಂದೊಳಗೆ ನಡೆದಿದ್ದಲ್ಲ. ಅಧಿಕೃತ ಹೇಳಿಕೆ ಕೂಡ ಬಿಡುಗಡೆಯಾಗಿದೆ. ಅಮೇರಿಕ, ಇಂಗ್ಲೆಂಡ್, UK ವಿದೇಶಾಂಗ ಸಚಿವರ ಮಧ್ಯದ ಮಾತುಕತೆ. ಎರಡೂ ದೇಶಗಳು ಅಂದರೆ ಮೊದಲಿಂದನೂ ಡಿಕ್ಲೇರ್ಡ್ ಸ್ಟ್ಯಾಂಡೇ ಅದು, ಇರಾನ್ ಅಣ್ವಸ್ತ್ರಗಳನ್ನು ತಯಾರು ಮಾಡಬಾರದು ಅಂತ. ಆ ಸ್ಟ್ಯಾಂಡನ್ನು ಮತ್ತೊಮ್ಮೆ ಕನ್ಫರ್ಮ್ ಮಾಡಿಕೊಂಡಿದ್ದಾರೆ ಮಾರ್ಕೊ ರೂಬಿಯೋ ಟ್ವೀಟು. ಅಮೇರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರೂಬಿಯೋ ಟ್ವೀಟು ಏನಂತ ಇದೆ? ಆ ಟ್ವೀಟ್ನಲ್ಲಿ ಬ್ರಿಟನ್ ವಿದೇಶಾಂಗ ಕಾರ್ಯದರ್ಶಿ ಡೇವಿಡ್ ಲ್ಯಾಮಿ ಜೊತೆ ಇಸ್ರೇಲ್ ಹಾಗೂ ಇರಾನ್ ಯುದ್ಧದ ಬಗ್ಗೆ ಚರ್ಚೆ ಮಾಡಲಾಯಿತು. ಇರಾನ್ ಅಣ್ವಸ್ತ್ರವನ್ನು ಹೊಂದಬಾರದು ಎಂಬ ನಿಲುವನ್ನು ಅಮೇರಿಕ ಹಾಗೂ ಇಂಗ್ಲೆಂಡ್ ಎರಡೂ ಕೂಡ ಒಪ್ಪಿಕೊಂಡಿವೆ ಅಂತ ಮಾರ್ಕೊ ರೂಬಿಯೋ ಟ್ವೀಟ್ ಮಾಡಿದ್ದಾರೆ. ಈ ಮಧ್ಯೆ 10,000ಕ್ಕೂ ಹೆಚ್ಚು ಭಾರತೀಯರು ಇರಾನ್ನಲ್ಲಿದ್ದಾರೆ. ಅವರ ಇವ್ಯಾಕ್ಯುವೇಷನ್ ದೊಡ್ಡ ಟಾಸ್ಕ್ ಇದು. ಇರಾನಿನ ಆಕಾಶದ ಮೇಲೆ ಸಂಪೂರ್ಣವಾಗಿ ಇಸ್ರೇಲಿನ ಹಿಡಿತಾ ಇದೆ ಈಗ. ನೋ ಫ್ಲೈ ಝೋನ್. ಇರಾನ್ ಇಸ್ರೇಲ್ ಎರಡೂ ಕೂಡ. ಇಸ್ರೇಲ್ಗೆ ಇರೋದೊಂದೇ ಇಂಟರ್ನ್ಯಾಷನಲ್ ಏರ್ಪೋರ್ಟು, ಬೆನ್ ಗುರಿಯನ್ ಏರ್ಪೋರ್ಟ್, ಅದನ್ನೇ ಬಂದ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ BPAC ನಿಯೋಗ ಏನು ಹೋಗಿತ್ತಲ್ಲ, 18 ಜನ ಕನ್ನಡಿಗರದ್ದು, ಅವರಿಗೆ ವಾಪಸ್ ಬರದೆ ಸಿಕ್ಕಾಕೊಂಡಿದ್ದೆ. ಅದಕ್ಕೆ ರಸ್ತೆ ಮಾರ್ಗದ ಮೂಲಕ ಪಕ್ಕದ ದೇಶಕ್ಕೆ ಬಂದು ಅಲ್ಲಿಂದ ಫ್ಲೈ ಮಾಡಿ ಭಾರತಕ್ಕೆ ವಾಪಸ್ ಬಂದಿದ್ದಾರೆ ಅವರು. ಇರಾನ್ ಕೂಡ ಅಷ್ಟೇ. ಅಲ್ಲಿ ಯಾವುದೇ ನಾಗರಿಕ ವಿಮಾನಗಳ ಹಾರಾಟ ನಡೆಸ್ತಾ ಇಲ್ಲ. ಆದರೆ ಭಾರತೀಯರನ್ನು ಇವ್ಯಾಕ್ಯುವೇಟ್ ಮಾಡೋದಕ್ಕೆ ಒಂದು ಸ್ಪೆಷಲ್ ಪ್ರಾವಿಷನ್ ಮಾಡಿದ್ದಾರೆ. ರಾತ್ರಿ 11ಕ್ಕೆ ವಿದ್ಯಾರ್ಥಿಗಳ ಒಂದು ತಂಡ ವಾಪಸ್ ಬಂದು ಇಳಿಯುತ್ತೆ. ನಿನ್ನೆ ಒಂದು ಟೀಮ್ ಬಂದಿದೆ. ನಾಳೆ 1,000 ಭಾರತೀಯ ವಿದ್ಯಾರ್ಥಿಗಳು ವಾಪಸ್ ಬರ್ತಾರೆ. 2 ವಿಮಾನಗಳ ಮೂಲಕ 1,000 ಭಾರತೀಯ ವಿದ್ಯಾರ್ಥಿಗಳು. ಬೆಳಗ್ಗೆ 10 ಗಂಟೆಗೆ ಒಂದು ಫ್ಲೈಟ್ ಲ್ಯಾಂಡ್ ಆಗುತ್ತೆ, ಸಾಯಂಕಾಲ 4:15 ಒಂದು ಫ್ಲೈಟ್ ಲ್ಯಾಂಡ್ ಆಗುತ್ತೆ. ಯುದ್ಧ ಶುರುವಾದಾಗಿನಿಂದ 8 ದಿನಗಳಿಂದ ಇರಾನ್ ಮತ್ತು ಇಸ್ರೇಲ್ ಎರಡೂ ವಾಯು ಪ್ರದೇಶಗಳ ಬಂದಾಗಿದ್ದಾವೆ. ಇಂಥ ಇವ್ಯಾಕ್ಯುವೇಷನ್ ಮಾಡಿಸಬೇಕು ಅಂದರೆ ತುಂಬ ದೊಡ್ಡ ಮಟ್ಟದ ಕೋಆರ್ಡಿನೇಷನ್ ಬೇಕಾಗುತ್ತೆ. ತುಂಬ ದೊಡ್ಡ ಮಟ್ಟದ ಕೋಆರ್ಡಿನೇಷನ್ ಅಂದರೆ ನಮ್ಮ ಇಂಥ ವಿಮಾನ ಇಷ್ಟೊತ್ತಿಗೆ ಇಂಥ ಏರ್ಪೋರ್ಟಿಗೆ, ಅಂದರೆ ಇರಾನಿನ ವಾಯುಗಡಿಯನ್ನು ಪ್ರದೇಶಿಸಿ ಅವರ ಈ ಏರ್ಪೋರ್ಟಿಗೆ ಬಂದಿಳಿಯುತ್ತೆ. ಅಲ್ಲಿ ನಾಗರಿಕರನ್ನು ಹತ್ತಿಸಿಕೊಂಡು ವಾಪಸ್ ಫ್ಲೈ ಮಾಡಿ ಈ ಮಾರ್ಗದ ಮೂಲಕ ಇರಾನ್ನಿಂದ ಹೊರಗೆ ಬರುತ್ತೆ. ಇಂಥ ವಿಮಾನ ಈ ಮಾರ್ಗದಲ್ಲಿ ಹಾರ್ತಾ ಇರುವಾಗ ಇದಕ್ಕೇನು ಅಪಾಯ ಆಗಬಾರ್ದು ಅಂತ ಎರಡೂ ದೇಶಗಳಿಗೆ ಮಾತನಾಡಿ ಕನ್ವಿನ್ಸ್ ಮಾಡಿಸ್ಕೋಬೇಕು. ಅದನ್ನು ನಾಟ್ ಅ ಸ್ಮಾಲ್ ಥಿಂಗ್, ನಾಟ್ ಅ ಇದು ಹೆಂಗೆ ಎಕ್ಸಿಕ್ಯೂಟ್ ಆಗುತ್ತೆ ಅನ್ನೋದರ ವಿವರಗಳ ಬರಬೇಕು. ಅದಾದ ಮೇಲೆ ದೊಡ್ಡ ರಾಜತಾಂತ್ರಿಕ ಸಾಫಲ್ಯ, ಇದು ರಾಜತಾಂತ್ರಿಕವಾಗಿ ದೊಡ್ಡ ಯಶಸ್ಸು ಸಾಧಿಸಿದಂಗೆ. ಇದು ನಾಳೆ 10 ಗಂಟೆಗೆ ಒಂದು ವಿಮಾನ, ನಾಳೆ 4:15 ಒಂದು ವಿಮಾನ ವಾಪಸ್ ಬಂದು ಇಲ್ಲಿ ಲ್ಯಾಂಡ್ ಆದಾಗ ದೊಡ್ಡ ರಾಜತಾಂತ್ರಿಕ ಯಶಸ್ಸು ಪಡೆದಂಗೆ. ಅದು ವಾಯುಮಾರ್ಗದ ಮೂಲಕ ವಾಪಸ್ ಕರ್ಕೊಂಡು ಬರೋದು. ನಾವೆಲ್ಲ ಏನು ಅಂದ್ಕೊಂಡಿದ್ವಿ, ಒಂದಷ್ಟು ಹಡಗುಗಳನ್ನು ಚಬಹಾರ್ ಬಂದರಿಗೆ ಕಳಿಸ್ತಾರೆ, ಚಬಹಾರ್ ಬಂದರಿಗೆ ಭಾರತೀಯರು ಬಂದು ತಲುಪಿಕೊಳ್ಳೋದಕ್ಕೆ ಕೇಳ್ತಾರೆ, ಅಲ್ಲಿಂದ ಕರ್ಕೊಂಡು ಬರ್ತಾರೆ ಅಂತ. ಇದು ನೋಡಿದರೆ ಇಂಡಿಗೋ ವಿಮಾನಗಳ ಮೂಲಕ ವಾಪಸ್ ಕರ್ಕೊಂಡು ಬರ್ತಾರಂತೆ. ಯಾವುದು ರಷ್ಯಾ ಯುಕ್ರೇನ್ ಯುದ್ಧದ ಮಧ್ಯದಲ್ಲಿ ಭಾರತ ಇಂಥದ್ದೊಂದು ಇವ್ಯಾಕ್ಯುವೇಷನನ್ನು ಮಾಡಿತ್ತು. ಇಂಥದ್ದೊಂದು ಇವ್ಯಾಕ್ಯುವೇಷನ್ ಡ್ರೈವ್ ಆವಾಗ ನಡೆದಿತ್ತು. ಈಗ ಮತ್ತೆ ನಡೀತಾ ಇದೆ. ಇಂಡಿಗೋ ವಿಮಾನಗಳ ಮೂಲಕ ಇರಾನ್ನಿಂದ ಭಾರತೀಯರನ್ನು, ಅದರಲ್ಲೂ ಭಾರತೀಯ ವಿದ್ಯಾರ್ಥಿನಿಯನ್ನು ವಾಪಸ್ ಭಾರತಕ್ಕೆ ಕರ್ಕೊಂಡು ಬರೋದು. ಅದು ಯಶಸ್ವಿಯಾಗಲಿ ಅಂತ ಹಾರೈಸೋಣ. ನಿನ್ನೆ ಒಂದು ವಿಮಾನ ಬಂದಿಳಿದಿದೆ ಆಲ್ರೆಡಿ. ಬಂದಿಳಿದವರ ಪೈಕಿ ಜಮ್ಮು ಕಾಶ್ಮೀರದವ್ರು ಭಾಳ ಜನ ಇದ್ದರು, ಮಕ್ಕಳು. ಡೆಲ್ಲಿಗೆ ಬಂದಿಳಿದ ಮೇಲೆ ಅನಿಸುತ್ತೆ ಇಲ್ಲಿಂದ ಜಮ್ಮು ಕಾಶ್ಮೀರಕ್ಕೆ ಹೋಗೋದಕ್ಕೆ ಬರೀ ಬಸ್ ವ್ಯವಸ್ಥೆ ಮಾಡಿದ್ದಾರೆ ನಮಗೆ, ಇಲ್ಲಿಂದನೂ ವಿಮಾನನೇ ಕೊಡಬೇಕಾಗಿತ್ತು ಅಂತ ಅವರೇನೋ ಸ್ವಲ್ಪ ಗಲಾಟೆ ಮಾಡಿದ್ರಂತೆ. ರಣರಂಗದಿಂದ ಕರ್ಕೊಂಡು ಬಂದ ಮೇಲೆ ದೆಹಲಿಗೆ ಸುರಕ್ಷಿತವಾಗಿ ತಲುಪಿಸಿದ ಮೇಲೆ ಇಲ್ಲಿಂದ ನಮ್ಮ ಮನೆಗಳಿಗೆ ಹೋಗೋದಕ್ಕೆ ಎಲ್ಲಿದೆ ವಿಮಾನ ಅಂತೇನೋ ಗಲಾಟೆ ಮಾಡಿದ್ರಂಥ ಮಕ್ಕಳು, ವಿದ್ಯಾರ್ಥಿನಿಯರು. ಇರಲಿ, ಇಷ್ಟಂತೂ ಆಗಿದೆ. ನಾಳೆ 2 ವಿಮಾನಗಳು ಬರ್ತವೆ. ಅಲ್ಲಿರೋದು 10,000 ಜನ. 10,000 ಜನರ ಪೈಕಿ ಯಾವ ಪ್ರದೇಶದಲ್ಲಿರುವವ್ರನ್ನ ಇವ್ಯಾಕ್ಯುವೇಟ್ ಮಾಡಿಸ್ಬೇಕು, ಎಷ್ಟು ದಿನದಲ್ಲಿ ಇವ್ಯಾಕ್ಯುವೇಟ್ ಮಾಡಿಸ್ಬೇಕು, ಅದೆಲ್ಲ ನಿರ್ಧಾರಗಳು ಆಗಿರೋ ಹಾಗೆ ಕಾಣಿಸ್ತಾ ಇದೆ. ನಾನು ಹೇಳಿದ್ನಲ್ಲ, ತುಂಬ ದೊಡ್ಡ ಮಟ್ಟದ ಪ್ರಯತ್ನ. ಆದರೆ
ಮಾತ್ರ ಇದನ್ನು ಮಾಡೋದಕ್ಕೆ ಸಾಧ್ಯ. ಲಕ್ಕಿಲಿ ಎರಡೂ ದೇಶಗಳ ಜೊತೆಗೆ ಭಾರತದ ಸಂಬಂಧ ಚೆನ್ನಾಗಿದೆ. ಇರಾನ್ ಮತ್ತು ಇಸ್ರೇಲ್ ಎರಡೂ ದೇಶಗಳ ಜೊತೆಗೆ ಭಾರತದ ಸಂಬಂಧ ಚೆನ್ನಾಗಿದೆ. ಆ ಕಾರಣಕ್ಕೆ ಇದು ಯಶಸ್ವಿ ಆದರೆ ಆಗಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.